ಸ್ನೇಹಿತರೆ, ಇವತ್ತು ಈ ಗಾಡಿ ಎತ್ಕೊಂಬಂದಿದ್ದೀನಿ. ಕನಕಪುರ ರೋಡಿಗೆ ಬಂದಿದ್ದೀವಿ. ಇಲ್ಲೊಂದು ಅಪಾಯಿಂಟ್ಮೆಂಟ್ ಕಟ್ಟೋಕ್ಕೆ ರೆಡಿ ಮಾಡ್ತಿದ್ದಾರೆ. ಮಿಷಿನ್ ಹಾಕೊಂಬಂದಿದ್ದೀವಿ, ಬಾರ್ ಬೆಂಡಿಂಗ್ ಮಿಷಿನ್. ಆ ಥರ ಮಿಷಿನು, ಈ ಥರ ಮಿಷಿನ್ ಹಾಕೊಂಬಂದಿದ್ದೀವಿ ನಾವು. ತೋರಿಸ್ತೀನಿ ಬನ್ನಿ, ಗಾಡಿಲಿದೆ ಮಿಷಿನು. ನೋಡಿ, ಇದಾವೆ ಮಿಷಿನು. ಒಂದು ಬೆಂಡಿಂಗ್ ಮಿಷಿನು, ಇದು ಬಂದು ಕಟಿಂಗ್ ಮಿಷಿನು. ಬನ್ನಿ, ಅಪಾಯಿಂಟ್ಮೆಂಟ್ ಕಟ್ತಿರೋ ಜಾಗ ತೋರಿಸ್ತೀನಿ. ಯಾವ ರೇಂಜಲ್ಲಿ ಗುಂಡಿ ಇಕ್ಕಿ ಅಲ್ಲಿಂದ ಅಪಾಯಿಂಟ್ಮೆಂಟ್ ಕಟ್ತಾವ್ರೆ ಅಂತ ತೋರಿಸ್ತೀನಿ. ಎಷ್ಟು ಗುಂಡಿ ತೆಗೆದಿದ್ದಾರೆ ಒಂದು ಅಪಾಯಿಂಟ್ಮೆಂಟ್ ಕಟ್ಟೋದಕ್ಕೆ. ಎಷ್ಟು ಇಟಾಚಿಗಳು ಕೆಲಸ ಮಾಡ್ತಿದ್ದೇವೆ ನೋಡ್ಬೋದು. ಒಂದು ಅಪಾಯಿಂಟ್ಮೆಂಟ್ ಕಟ್ಟಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡಿ. ಎಷ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಎಷ್ಟು ಜನ ಕೆಲಸಗಾರರವ್ರೆ. ನೋಡಿ, ಇವು ಅಪಾಯಿಂಟ್ಮೆಂಟ್ ನೇಮ್ ಬಂದು ಬ್ರಿಗೇಡ್ ಗ್ರೂಪು. ಎಲ್ಲ ನಮ್ಮ ಕನ್ನಡದವರೆಲ್ಲ ಕಡಿಮೆನೇ ಇರೋದಿಲ್ಲಿ. ಎಲ್ಲ ಹಿಂದಿ ಬಿಹಾರದವರೇ ಜಾಸ್ತಿ ಕೆಲಸ ಮಾಡೋದು. ನಮ್ಮ ಕನ್ನಡದವರೆಲ್ಲ ಈ ಥರ ಎಲ್ಲ ಕೆಲಸ ಮಾಡೋದು ಕಡಿಮೆನೇ ಮಾಡ್ತಾರೆ, ಆದರೆ ಕಡಿಮೆನೇ ಮಾಡೋದು. ಗಾಡಿಯಲ್ಲಿ ನಿಂತಿದೆ. ನಮ್ಮ ಡ್ರೈವರ್ ಒಬ್ಬರು ಬಂದಿದ್ದಾರೆ, ಸಿದ್ದರಾಜು ಅಂತ, ಸಿದ್ದರಾಮಯ್ಯ ಅವ್ರ ಹೆಸರು. ಬರ್ರಿ, ಅವ್ರನ್ನ ಪರಿಚಯ ಮಾಡೋಣ. ಅನ್ಲೋಡ್ ಮಾಡೋಕ್ಕೆ ಬಂದವರೆ. ಈ JCPಯಿಂದ ಇಳಿಸ್ಕೊತಾರೆ. ಹಾಗೆ JCP ಆದರೆ ವೇಟ್ ಬರೋಲ್ಲ, ಒಂದು 300-400 kg ಬರ್ಬೋದಷ್ಟೇ. ಇನ್ನು ಯಾವ ಥರ ಅನ್ಲೋಡ್ ಮಾಡ್ತಾರೆ ನೋಡೋಣ. ನಮ್ಮ ಸಿದ್ದರಾಮಯ್ಯ ಹೆಲ್ಪ್ ಮಾಡೋಕೆ ಹೋಗೋರ ಮೇಲೆ ಇದು ಒಂದು ಆಫೀಸು. ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಆಫೀಸು. ರೆಸಾರ್ಟ್ ಇದ್ದಂಗೆ ಐತೆ ಆಫೀಸ್ ಮಾತ್ರ. ಅನ್ಲೋಡ್ ಮಾಡ್ತಿದ್ದಾರೆ. JCP ಎತ್ಕೊಂಡವ್ರೆ. ಸ್ವಲ್ಪ ನಾವು ಗಾಡಿ ಮುಂದೆ ಬಿಡಬೇಕು. ನಡಿ ಮುಂದೆ ನಡಿಯೋ. ಸಾಕು. ಅದನ್ನು ಒಂದು ಅನ್ಲೋಡ್ ಮಾಡಿಸ್ಬಿಟ್ಟು ನೆಲಮಂಗಲ ಕಡೆ ಹೋಗೋದು ಅಷ್ಟೇ. ಒಳ್ಳೆ 2 ಮಿಷಿನ್ ಅನ್ಲೋಡ್ ಆದೈತೆ. ಅನ್ಲೋಡ್ ಮುಗಿದೈತೆ. ಈಗ ನೆಲಮಂಗಲ ಕಡೆ ಹೋಗ್ತಾ ಇರೋದು. ಸೆಕ್ಯೂರಿಟಿ ಚೆಕಿಂಗ್ ಖಾಲಿ ಆದಮೇಲೆ. ಕ್ಯಾ ಬಾಯ್
का एक सिग्नेचर मारो ना। उसके करो। वही करता है, वही सुरेश है, वही करता है, वही ड्राइवर है, वही करता है। हाँ, दो मशीन है बिल्डिंग ಬ್ರೈಟಲ್ है ना। ನೀನೇ ಹಾಕು, ಏನಾಯ್ತದೆ दिखते हैं। ನೀನೇ ಹಾಕು. ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ನಮ್ಮ ಸಿದ್ದರಾಮಯ್ಯವ್ರ ಗಾಡಿ ಓಡಿಸ್ತಾರೆ ನೋಡಿ ಈ ಟ್ರಿಪ್ಪಲ್ಲಿ. ಅನ್ಲೋಡ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 1 ಅವರ್ ಜರ್ನಿನಾ, 1 ಅವರ್ ಜರ್ನಿ ನೆಲಮಂಗಲಕ್ಕೆ. ಇದೆಲ್ಲ ಇವ್ರದ್ದೇ, ಅದು ಬ್ರಿಗೇಡ್ದೇ ಅಪಾರ್ಟ್ಮೆಂಟ್ಗಳು ಇವೆಲ್ಲ. ಅಪಾರ್ಟ್ಮೆಂಟ್ಗಳು ಕನ್ನಡ ರಾಜ್ಯೋತ್ಸವ ಯಾವ ರೀತಿಲಿ ಮಾಡವ್ರೆ. ಸಿದ್ದರಾಜು ಈ ಥರ ಆಟ ತಗೋಬೇಕು ಅಂತ ಪ್ಲಾನ್ ಮಾಡವ್ರೆ. ಪೇಮೆಂಟ್ ಸಾಕಾಯ್ತಿಲ್ಲ ಅಂತ. ಅವ್ರು ತಗೊಂಡು ಸಕ್ಸಸ್ ಆದರೆ ನಾನು ತಗೊಬೇಕು ಅಂತೀನಿ. ನೋಡೋಣ. ಪೇಮೆಂಟ್ ಸಾಕಾಯ್ತಿಲ್ಲ, ವರ್ಕೌಟ್ ಆಗ್ತಿಲ್ಲ, ಅದರಿಂದ ಆ ಥರ ಆಟ ತಗೋಬೇಕು ಅಂತ ಪ್ಲ್ಯಾನಲ್ಲಿ ಅವರೇ. ಆಟ ಬಗ್ಗೆ ಡ್ರೈವ್ ಮಾಡೋದೇನೋ ಮಾಡ್ತೀವಿ, ಅದ್ರ ಬಗ್ಗೆ ರೂಲ್ಸು, ಪರ್ಮೆಂಟು, ರಿಜಿಸ್ಟ್ರೇಷನ್ನು ಇವೆಲ್ಲ ಸ್ವಲ್ಪ ಆಟೋ ವಿಚಾರದಲ್ಲಿ ಸ್ವಲ್ಪ ತಲೆನೋವಂತೆ. ನೋಡೋಣ, ತಗೊಳ್ಳಿ ಅವ್ರು ಮೊದಲು. ಅವ್ರು ಹಾಕ್ತಾರೆ, ದಯವಿಟ್ಟು ತಗೋಬೇಡ್ರಿ. ಅಲ್ಲ ಕಣೋ, ಪ್ರೈವೇಟ್ ಏನು ಮಾಡ್ಕೋಲ್ಲ, ಹಂಗೇನಿಲ್ಲ, ಪಬ್ಲಿಕ್ಕೇ ಮಾಡಿರೋದು. ಪ್ರೈವೇಟ್ ಮಾಡಿದ್ರೆ ಎಲ್ಲ ನೋಡಿ, ಯಾರನ್ನ ಆಟೋ ಡ್ರೈವರ್ಗಳು ಈ ವಿಡಿಯೋ ನೋಡಿದ್ರೆ ನಮಗೂ ಸಜೆಸ್ಟ್ ಮಾಡಿ, ತಗೊಬೋದಾ ಬೇಡ ಅಂತ. ನಾವು ಆ ಥರ ಪ್ಲ್ಯಾನಲ್ಲಿ ಇದ್ದೀವಿ. ಪೇಮೆಂಟ್ ಸಾಲ್ತಿಲ್ವಲ್ಲ, ಅದಕ್ಕೆ ಈ ಡ್ಯೂಟಿನೂ ಮಾಡ್ಕೊಂಡು ಆ ಡ್ಯೂಟಿನೂ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಒಂದು 3-4 ಅವರ್ ಮಾಡೋಣ ಅದನ್ನು ಅಂತ. ಏನೋ ಸಮಸ್ಯೆ ಉಂಟಾಗಿದೆ ಇಲ್ಲಿ ಆಟೋ ಡ್ರೈವರ್ಗೂ ಮತ್ತು ಕ್ಯಾಬ್ ಡ್ರೈವರ್ಗೂ ಏನೋ ಸಮಸ್ಯೆ ಆಗಿದೆ. ಬಸ್ಸಲ್ಲ ಆಟೋನು ಮತ್ತು ಕ್ಯಾಬ್ ಇರಬೇಕು. ಈಗ ಆಟೋ ಬಗ್ಗೆ ಮಾತಾಡ್ದು ಅವರೇ ಸಮಸ್ಯೆ ಮಾಡ್ಕೊಂಡವ್ರೆ. ಇವಾಗ ಕನಕಪುರ ರೋಡ್ಗೆ ಬಂದ್ವಿ. ಲೆಫ್ಟ್ ಎತ್ಕೊಂಡು ಹೋಗಿ ನೈಸ್ ರೋಡ್ ಹತ್ತಿದ್ರೆ ಇನ್ನು ಮಾದವರ ತನಕ ಆರಾಮಾಗಿ ಹೋಗ್ಬೋದು. ಬಾ ಬಾ ಬಾ. ನಮ್ಮ ಕಂಪ್ನಿಲಿ ಸಿದ್ದರಾಜು ಅವರು ಪ್ರೋ ಡ್ರೈವರ್ ಅಂದರೆ ಇವರೇ. ನಿಜ ಸ್ನೇಹಿತರೆ, ಅಲ್ಲಿ 13 ವರ್ಷ ಸರ್ವಿಸ್ ನಮ್ಮ ಕಂಪ್ನಿಲಿ. ಒಂದು ಲೆಕ್ಕದಲ್ಲಿ ಪ್ರೋ ಡ್ರೈವರೇನೆ. ನೋಡಿ ಹೆಂಗೆ ಹೊಡಿತಾರೆ ಗಾಡಿ ಅಂತ. ಕನಕಪುರ ರೋಡಿಂದ ನೈಸ್ ರೋಡ್ಗೆ ಎತ್ಕೊಂಡಿದ್ದೀವಿ. ನೈಸ್ ರೋಡ್ಗೆ ಹೋಗುವಂಥ ರೋಡು ಇದು, ಸಿಟಿಗೆ ಹೋಗೋ ರೋಡು. ನೈಸ್ ರೋಡ್ಗೆ ಎತ್ಕೊಂಡ್ರೆ ಸೀದಾ ನೆಲಮಂಗಲ ನಾನ್ ಸ್ಟಾಪು. 1 ಅವರ್ಗೆಲ್ಲ ನೆಲಮಂಗಲಕ್ಕೆ ಹೋಗ್ಬಿಡ್ತೀವಿ. ಬನ್ನಿ, ನೆಲಮಂಗಲ ಹೋಗಿ ಸಿಗ್ತೀನಿ. ಶಶಿದು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಸ್ನೇಹಿತರಿಗೆ ಗಡಸ್ಮಾರ್ನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ನೆಲಮಂಗಲ ಬಂದು ಸ್ನೇಹಿತರೆ, ನೆಲಮಂಗಲ ಬೈಪಾಸು, ನೇಗಲ್ ಬೈಪಾಸ್ ಅಂತಾರೆ. ನೆಲಮಂಗಲ ಬೈಪಾಸು ಯಾವ ರೀತಿ ಜಾಮ್ ಆಗುತ್ತೆ ನೋಡಿ. ಸಂಜೆ ಆದಮೇಲೆ ಡೈಲಿ ಜಾಮ್ ಆಗುತ್ತೆ. ಯಾವ ರೀತಿ ಜಾಮ್ ಆಗಿದೆ ನೋಡಿ. ಡೈಲಿ ಬೆಳಿಗ್ಗೆ 8:30-9 ಗಂಟೆಗೆ ಡ್ಯೂಟಿಗೆ ಬರ್ತೀವಿ. ಯಾವುದಾದ್ರೂ ಒಂದೊಂದು ಆರ್ಡ್ರ್ ಇರುತ್ತೆ, ಡೈಲಿ ಇರುತ್ತೆ ಕಂಪಲ್ಸರಿ, ಪರವಾಗಿಲ್ಲ. ಒಂದೊಂದು ಟ್ರಿಪ್ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ನೈಟು ಟೈಮ್ ಆಗುತ್ತೆ ಒಂದೊಂದು ದಿವಸ, ಏನು ಮಾಡೋಕ್ಕಾಗಲ್ಲ.
9 ಗಂಟೆ 10 ಗಂಟೆ ಹಾಗೆ ಆಗುತ್ತೆ. ಬಟ್ ಒಂದೊಂದು ದಿವಸ ಆಲ್ಟು ಹಾಕ್ತೀವಿ ಒಂದೊಂದು ಟೈಮಲ್ಲಿ. ಆದರೆ ಇವತ್ತು ಇಷ್ಟೊತ್ತಾಗಿದೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮ್ ಒಂದೇ ಥರ ಇರಲ್ವಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಮ್ಮ ಗೋಡನ್ ಹತ್ರ ಬಂದ್ವಿ, ಇದೇನು ಅಂದ್ಕೊಂಡ್ವಿ ಹೆಂಗೆ ಅನ್ಸ್ಬೇಕು ಅಂತ ಪಾರ್ಕಿಂಗಲ್ಲಿ ಹಾಕಿ ಕೂಡ ಒಳಗಡೆ ಗಾಡಿ ಮನೆಗೆ ಹೋಗೋದು ಟೈಮ್ ಬಂತು. ಮನೆಗೆ ಹೋಗೋದು, ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಮನೆಗೆ ಹೋಗೋದೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್, ಟೇಕ್ ಕೇರ್.